ಕ್ಷಣಕ್ಕೊಂದು ತಿರುವು. ವಿಜಯ್ ಪರ ಬ್ಯಾಟ್ ಬೀಸಿದ ನಟ ಪ್ರಕಾಶ್ ರಾಜ್. ಸರ್ಕಾರ ರಚನೆಗೆ ಅವಕಾಶ ನೀಡಿದ ಗವರ್ನರ್ ವಿರುದ್ಧ ಕಿಡಿಯನ್ನ ಕಾರಲಾಗ್ತಾ ಇದೆ. ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಕ್ಷಣಕ್ಕೊಂದು ತಿರುವು ಇದೀಗ ಎದುರಾಗ್ತಾ ಇರುವಂತದ್ದು. ವಿಜಯ್ ಪರ ಬ್ಯಾಟ್ ಬೀಸಿದ್ದಾರೆ ನಟ ಪ್ರಕಾಶ್ ರಾಜ್. ಸರ್ಕಾರ ರಚನೆಗೆ ಅವಕಾಶವನ್ನ ನೀಡದ ಗವರ್ನರ್ ವಿರುದ್ಧ ಕಿಡಿಯನ್ನ ಕೂಡ ಕಾರ್ತಾ ಇದ್ದಾರೆ. ಅವಕಾಶವನ್ನ ಕೊಟ್ಟಿಲ್ಲ ಗವರ್ನರ್ ಅವರು, ಹಾಗಾಗಿ ಕಿಡಿ ಕಾರ್ತಾ ಇರುವಂತದ್ದು. ವಿಜಯ್ ಪರವಾಗಿ ಇದ್ದಾರೆ ನಟ ಪ್ರಕಾಶ್ ರಾಜ್. ಇದೀಗ ಬ್ಯಾಟ್ ಅನ್ನ ಬೀಸಿರುವಂತದ್ದು ವಿಜಯ್ ಪರವಾಗಿ. ತಮಿಳುನಾಡು ರಾಜ್ಯಪಾಲರ ನಡವಳಿಕೆ ಸ್ವೀಕಾರಾರ್ಹವಲ್ಲ ಅಂತ ಕೂಡ ಹೇಳಿದ್ದಾರೆ. ರಾಜೇಂದ್ರ ಅರ್ಲೇಕರ್ ನಡೆ ಸಂವಿಧಾನ ಬಾಹಿರ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು. ವಿಜಯ್ ಅವರಿಗೆ ಜನಾದೇಶ ಸಿಕ್ಕಿದೆ, ಸರ್ಕಾರ ರಚಿಸೋ ಹಕ್ಕಿದೆ. ಹಿರಿಯ ನಟ ಪ್ರಕಾಶ್ ರಾಜ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಪೋಸ್ಟ್ ಅನ್ನ ಹಾಕುವ ಮುಖಾಂತರ ವಿಜಯ್ ಪರವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಒಂದ್ ಕಡೆನಲ್ಲಿ ತಮಿಳುನಾಡಿನಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನಾಗಬಹುದು, ಸದ್ಯಕ್ಕೆ ಏನಾಗ್ತಾ ಇದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ತಮಿಳುನಾಡಿನ ರಾಜಕಾರಣ ಕ್ಷಣ ಕ್ಷಣಕ್ಕೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ನಿನ್ನೆಯಿಂದಲೂ ಕೂಡ ವಿಜಯ್ ಸರ್ಕಾರ ರಚನೆ ಮಾಡುವಂತದ್ದಕ್ಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಕಸರತ್ತನ್ನ ಮಾಡೋ ಹಾಗೆ ಮಾಡಿರುವಂತದ್ದು ಗವರ್ನರ್, ಇಲ್ಲಿನ ಗವರ್ನರ್ ರಾಜೇಂದ್ರ ಅವರು, ಇನ್ಚಾರ್ಜ್ ಗವರ್ನರ್ ರಾಜೇಂದ್ರ ಅವರು. ಅವರಿಗೆ ಪ್ರಜಾಸತ್ತಾತ್ಮಕವಾಗಿ ಕೊಡಬೇಕಾಗಿದ್ದಂತ ಒಂದು ಹಕ್ಕೇನಿದೆ, ಆ ಹಕ್ಕು ಅವರಿಗೆ ಸರ್ಕಾರವನ್ನ ರಚನೆ ಮಾಡುವಂತದಕ್ಕೆ ಕೊಡಬೇಕಾಗಿದ್ದಂತ ಹಕ್ಕನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಈಗ ಇಡೀ ತಮಿಳುನಾಡಿನಲ್ಲಿ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಪ್ರತಿಯೊಬ್ಬರೂ ಕೂಡ ಸಂವಿಧಾನವನ್ನ ಪ್ರೀತಿಸುವಂತವರು, ಇಲ್ಲಿ ವೋಟ್ ಮಾಡಿರುವಂತ ಪ್ರತಿಯೊಬ್ಬರೂ ಕೂಡ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್ ಜನ, ನಾವು ಬೆಳಗ್ಗೆ ಕೂಡ ಇಲ್ಲಿ ಚೆನ್ನೈನಲ್ಲಿ ಸಾಕಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಕಾನೂನುಬದ್ಧವಾಗಿ 108 ಸೀಟ್ ಏನ್ ಬಂದಿದೆ, ಆ 108 ಸೀಟನ್ನ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರೆದು ಸರ್ಕಾರವನ್ನ ರಚನೆ ಮಾಡಿ ಸಂವಿಧಾನಬದ್ಧವಾಗಿ ಈ ರಾಜ್ಯವನ್ನ ಮುನ್ನಡೆಸಿಕೊಂಡು ಹೋಗುವಂತದಕ್ಕೆ, ಸಂವಿಧಾನಬದ್ಧವಾಗಿ ಸರ್ಕಾರವನ್ನ ರಚನೆ ಮಾಡುವಂತದಕ್ಕೆ ಇಲ್ಲಿನ ರಾಜ್ಯಪಾಲರು ಅನುಮತಿ ಕೊಡಬೇಕಾಗಿತ್ತು. ಸೊ ಅವರು 118 ಶಾಸಕರು ಇರುವಂತದನ್ನ ಖಚಿತಪಡಿಸಿಕೊಂಡು ಬನ್ನಿ, ಆನಂತರದಲ್ಲಿ ನಾನು ನಿಮಗೆ ಕರೆ ಕೊಡ್ತೇನೆ ಅನ್ನುವಂಥದ್ದನ್ನ ಹೇಳಿ ಕಳಿಸಿರುವಂತದ್ದು ನಿಜಕ್ಕೂ ಕೂಡ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ. ನೀವೇ ಹೇಳ್ದಂಗೆ ಈಗ ಪ್ರಕಾಶ್ ರಾಜು ಕೂಡ ಈ ಒಂದು ಅಸಂವಿಧಾನಿಕ ನಡೆ ಅನ್ನುವಂಥದ್ದನ್ನ ಹೇಳಿ ಈಗ ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಒಂದು ಜನಾದೇಶ ಏನ್ ಕೊಟ್ಟಿದ್ದಾರೆ, ಜನಾದೇಶದ ವಿರುದ್ಧವಾಗಿ ರಾಜ್ಯಪಾಲರು ನಡ್ಕೊಳ್ಬಾರ್ದು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರಿಬೇಕು, ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವರು ಫ್ಲೋರ್ ನಲ್ಲಿ ಬಹುಮತವನ್ನು ಸಾಬೀತು ಮಾಡಕ್ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ಮುಂದಿನ ಸಂವಿಧಾನಿಕ ನಡೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಇದು ಕಡ್ಡಾಯ ಮತ್ತೆ ಇದು ಪದ್ಧತಿ. ಆದ್ರೆ ಮೊದಲಿಗೇನೆ ಅಂದ್ರೆ ಇದು ಸರ್ಕಾರ ನಡೀತಾ ನೋ ಕಾನ್ಫಿಡೆನ್ಸ್ ಮೋಷನ್ ನ ಮೂವ್ ಮಾಡೋ ರೀತಿಯಲ್ಲಿ ಹೋಗಿ ಇವರಿಗೆ ಈ ಸರ್ಕಾರಕ್ಕೆ ವಿಶ್ವಾಸ ಇಲ್ಲ ಅನ್ನುವಂಥದ್ದನ್ನ ಯಾರಾದ್ರೂ ಹೇಳಿದ್ರೆ ಈ ರೀತಿಯಾಗಿ ಒಂದು ನಡೆಯನ್ನ ತೋರುವಂತದ್ದು ಸಹಜ. ಅಂದ್ರೆ ಎಲ್ಲ ಒಂದು ರಾಜ್ಯಪಾಲರು ಕೂಡ ಇದೇ ರೀತಿಯ ನಡೆಯನ್ನು ತೋರ್ತಾರೆ. ಅಂದ್ರೆ ಒಂದು ಸರ್ಕಾರ ನಡೀತಾ ಇದ್ದಂತ ಸಂದರ್ಭದಲ್ಲಿ ಇವರೇನಾದ್ರೂ ಮೊದಲೇ 118 ಜನ ಇರೋ ಶಾಸಕರ ಒಂದು ಪತ್ರ ಕೊಟ್ಟರು, ಅದಕ್ಕೂ ಸಮಾಧಾನ ಆಗ್ಲಿಲ್ಲ ಅಂದ್ರೆ ಪೆರೇಡ್ ಮಾಡಿಸ್ಕೊಳ್ತಾರೆ. ಆನಂತರದಲ್ಲಿ ವಿಶ್ವಾಸ ನಿರ್ಣಯ ಮಂಡನೆಗೆ ಅವಕಾಶ ಮಾಡಿಕೊಡ್ತಾರೆ. ಅದು ಸರ್ಕಾರ ನಡೀತಾ ಇದ್ದಂತ ಕಾಲದಲ್ಲಿ. ಈಗ ಹೊಸ ಸರ್ಕಾರ ರಚನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತಾರೋ ಅವ್ರಿಗೆ ಕೊಡಬೇಕು. ಇದು ಇಡೀ ಈಗ ಒಂದು ತಮಿಳುನಾಡಿನಲ್ಲಿ ನಡೀತಿರುವಂತಹ ಒಂದು ಚರ್ಚೆ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಬೆಳಗ್ಗಿನಿಂದಲೂ ನಡೀತಿರೋ ಚರ್ಚೆ ಈಗ ವಿಜಯ್ಗೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ಈಗಾಗಲೇ ಕಾಂಗ್ರೆಸ್ ಓಪನ್ ಆಗಿ ಹಲವು ಷರತ್ತುಗಳ ಜೊತೆಗೆ ಅವರಿಗೆ ಬೆಂಬಲವನ್ನು ಘೋಷಿಸಿದೆ. 115 ಆಗಿದೆ. ಇದೀಗ ತಾನೇ ನಡೆದಂತ ಬೆಳವಣಿಗೆಯಲ್ಲಿ ವಿಸಿಕೆ ಕೂಡ ಬಿಡದಲೆ ಚಿರತೆಗಳ ಕಚ್ಚಿ ಕೂಡ ಈಗ 2 ಸೀಟನ್ನು ಹೊಂದ್ಕೊಂಡಿದೆ. ಅವರು ಕೂಡ ನಾವು ಟಿವಿಕೆಗೆ ಬೆಂಬಲವನ್ನು ಘೋಷಿಸ್ತೀವಿ ಅಂತ ಹೇಳಿದರೆ ಈಗಾಗಲೇ ರಾಜ್ಯಪಾಲರನ್ನು ಭೇಟಿ ಕೂಡ ಮಾಡ್ತಾ ಇರುವಂತದ್ದು. ಸೊ ಇದು ಈ ಮಧ್ಯದಲ್ಲೇನೆ 12 ಗಂಟೆ ಅಷ್ಟೊತ್ತಿಗೆ ಎಡಪ್ಪಾಡಿ ಪಳನಿಸ್ವಾಮಿ ಕೂಡ ಸಮಯಾವಕಾಶವನ್ನ ರಾಜ್ಯಪಾಲರ ಕಚೇರಿಗೆ ಕೇಳಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅವರು ಯಾವ ಕಾರಣಕ್ಕೆ ರಾಜ್ಯಪಾಲರ ಕಚೇರಿಗೆ ಸಮಯಾವಕಾಶ ಕೇಳಿದ್ದಾರೆ, ಸರ್ಕಾರ ರಚನೆ ಮಾಡುವಂತದಕ್ಕೆ ಅವಕಾಶ ಮಾಡಿಕೊಡಿ ಅಂತನಾ, ಇನ್ನು ಅದ್ರ ಬಗ್ಗೆ ಕೂಡ ಕುತೂಹಲ. ಒಟ್ಟು ಹೈ ಡ್ರಾಮಾ ನಡೀತಾ ಇದ್ದೇನೆ ಅಂತ ಹೇಳ್ಬೋದು. ಇವತ್ತು ಮಧ್ಯಾಹ್ನದ ಸುಮಾರು ಹೊತ್ತಿಗೆ ಇದಕ್ಕೊಂದು ತೆರೆ ಬೀಳುವಂತ ಸಾಧ್ಯತೆ ಇದೆ. ಒಂದು ಸರ್ಕಾರವನ್ನ ರಚನೆ ಮಾಡುವಂತದಕ್ಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರುವಂತಹ ಟಿವಿಕೆಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ, ಅವರನ್ನು ಆಹ್ವಾನ ಮಾಡಬೇಕಾಗುತ್ತೆ. ಆಹ್ವಾನ ಮಾಡಿದಂತ
ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವರಿಗೆ ಸರ್ಕಾರ ರಚನೆ ಮಾಡ್ಕೊಳ್ತಾರೆ. ಮತ್ತೆ ರಾಜ್ಯಪಾಲರು ನಿಗದಿ ಮಾಡಿರುವಂತಹ ಸಮಯದಲ್ಲಿ ಅವರು ವಿಶ್ವಾಸವನ್ನ ಮಂಡನೆ ಮಾಡಬೇಕಾಗುತ್ತೆ. ಅಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಪರ್ಮನೆಂಟ್ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗುವಂತದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ನಿನ್ನೆಯಿಂದಲೂ ಕೂಡ ಕರೀತಾ ಇಲ್ಲ. ಸೊ ಹೋದಾಗ್ಲೂ ಕೂಡ ಅವರಿಗೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಟ್ಟು ಅವರು ಈಗ ಇನ್ಚಾರ್ಜ್ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ಅವರು ಕೇರಳಕ್ಕೂ ಕೂಡ ಹೋಗಿದ್ರು. ಈಗ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡಿದರೆ ಮತ್ತಷ್ಟು ಜನ ನಮಗೆ ಸಪೋರ್ಟ್ ಇದ್ದಾರೆ ಅನ್ನುವಂತ ಅವರ ಪತ್ರಗಳನ್ನೊಂದಿಗೆ ವಿಜಯ್ ಭೇಟಿ ಮಾಡಿರ್ತಕ್ಕಂಥದ್ದು ಕಾದ್ ನೋಡ್ಬೇಕಾಗುತ್ತೆ. ಈಗ ರಾಜ್ಯಪಾಲರು ಏನ್ ಹೇಳಿ ಕಳಿಸ್ತಾರೆ, ವಿಜಯ್ ಆಚೆ ಬಂದ ಮೇಲೆ ಅವರು ಏನ್ ಹೇಳ್ತಾರೆ, ಏನು ಭರವಸೆ ಕೊಟ್ಟಿದ್ದಾರೆ, ಸಮಯ ಕೊಟ್ಟಿದಾರ, ಓಕೆ ನೀವು ಸರ್ಕಾರ ರಚನೆ ಮಾಡಿ ಫ್ಲೋರ್ ಟೆಸ್ಟ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದಾರ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗುತ್ತೆ. ಒಟ್ಟು ಮಧ್ಯಾಹ್ನ 12 ಗಂಟೆಗೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೂಡ ಭೇಟಿ ಮಾಡ್ತಾರೆ ಅನ್ನುವಂತ ವಿಷಯಗಳು ಕೇಳಿ ಬರ್ತಾ ಇದೆ. ಅವರು ಭೇಟಿ ಮಾಡಿದ ನಂತರದಲ್ಲಿ ಏನೆಲ್ಲ ಆಗುತ್ತೆ, ಏನೆಲ್ಲ ವಿಷಯಗಳು ಬರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಸುಕನ್ಯಾ. ಎಸ್ ಶಿವು, ಇವಾಗ ತಾನೇ ಇನ್ನೊಂದ್ ಕಡೆನಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ಒಂದ್ ಕಡೆ ರಾಜ್ಯಪಾಲರು ಸಮಯವನ್ನ ಕೊಡ್ತಾ ಇಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು, ಆ ಕುರಿತಾಗಿ ಚಿಂತನೆ ಕೂಡ ಆಗ್ತಾ ಇದೆ ಅಂತ ಕೂಡ ಕೇಳ್ಬರ್ತಾ ಇರುವಂತದ್ದು. ಅದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಸುಕನ್ಯಾ, ಇದು ಪ್ಯಾರಲಲ್ ಆಗಿ ನಿನ್ನೆಯಿಂದಲೂ ಈ ಒಂದು ತಯಾರಿಯನ್ನ ಟಿವಿಕೆ ಪಕ್ಷದ ಮುಖಂಡರು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಯಾವಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿರತಕ್ಕಂಥ ನಮ್ಮನ್ನ ನೀವು ಇಮಿಡಿಯೇಟ್ ಆಗಿ ನಾವು ಬಂದು ಕೇಳಿದ ತಕ್ಷಣನೇ ಹೌದು ನೀವು ಮಾಡಿ ಅಂತ ಅವಕಾಶ ಕೊಡ್ಲಿಲ್ವೋ, 118 ಜನರ ಕನ್ಫರ್ಮೇಶನ್ ಜೊತೆಗೆ, ಶಾಸಕರ ಕನ್ಫರ್ಮೇಶನ್ ಜೊತೆಗೆ ನೀವು ಬನ್ನಿ ಅಂತ ಹೇಳಿ ಯಾವಾಗ ಹೇಳಿದ್ರು, ಆ ನಂತರದಲ್ಲಿ ಆದಂತ ಬೆಳವಣಿಗೆಗಳಲ್ಲಿ ಈ ಒಂದು ಪರ್ಯಾಯವಾಗಿ ಕೂಡ ಈ ಒಂದು ತೀರ್ಮಾನ ತಗೊಂಡು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಯಾವ ರೀತಿಯಲ್ಲಿ ರಾಜ್ಯಪಾಲರು ಇಲ್ಲಿನ ನಡೆಯನ್ನ ಅಸಂವಿಧಾನಿಕವಾಗಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸ ಮತ್ತೆ ಅಲ್ಲಿಂದ ಡೈರೆಕ್ಷನ್ ತಗೊಳ್ಳುವಂತ ಕೆಲಸವನ್ನು ಕೂಡ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೂ ಕೂಡ ಒಂದ್ ಕಡೆ ಪ್ಯಾರಲಲ್ ಆಗಿ ಟಿವಿಕೆ ಪಕ್ಷ ತಯಾರು ಮಾಡ್ಕೊಳ್ತಾ ಇದೆ. ಅದರ ಜೊತೆಯಲ್ಲೇನೆ ಇವತ್ತು ಮಧ್ಯಾಹ್ನ ಕೂಡ ಮತ್ತೊಂದು ಅವಕಾಶಕ್ಕೆ ಹೋಗಿರುವಂತದ್ದು. ಇಲ್ಲಿ ಏನು ಸಂವಿಧಾನಬದ್ಧವಾಗಿ ಮತ್ತೆ ಕೊಡ್ತಾರ, ಅವಕಾಶ ಮಾಡ್ಕೊಡ್ತಾರ, ಅವರಿಗೆ ಸಮಯ ಕೊಡ್ತಾರ, ಎಸ್ ಅಂತೇಳಿ ಹೇಳ್ತಾರ ಅನ್ನುವಂಥದ್ದೇ ಕುತೂಹಲ. ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಇವತ್ತೇನೆ ಸಂಜೆ ವೇಳೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದಾವೆ. ಈ ರೀತಿ ಇಲ್ಲಿನ ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನ ಈಗಾಗಲೇ ತಯಾರು ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತದ್ದು, ಅಲ್ಲಿಂದ ಇಮಿಡಿಯೇಟ್ ಆಗಿ ನಿರ್ದೇಶನವನ್ನ, ಯಾಕಂದ್ರೆ ಇದು ಸಾಂವಿಧಾನಿಕವಾದಂತಹ ಬಿಕ್ಕಟ್ಟಾಗಿರೋದ್ರಿಂದ ತಕ್ಷಣಕ್ಕೆ ತೆಗೆದುಕೊಳ್ಳಲಾಗುತ್ತೆ, ಅಲ್ಲಿಂದ ಡೈರೆಕ್ಷನ್ ಕೂಡ ಕೇಳುವಂತ ಕೆಲಸವನ್ನ ಟಿವಿಕೆ ಮಾಡ್ತಾರೆ. ಈಗ ಇಲ್ಲಿ ಇವತ್ತಿನ ಇಡೀ ದಿನದ ಬೆಳವಣಿಗೆ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಒಂದು ಕಡೆ ಅಂದ್ರೆ ಇಲ್ಲಿ ಪ್ಯಾರಲಲ್ ಆಗಿ ಕೂಡ ಗಮನಿಸ್ತಾ ಇರುತ್ತೆ ರಾಜ್ಯದ ತಮಿಳುನಾಡಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಸೊ ಈ ವಿಷಯವನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಂಡು ಹೋಗಿ ಕೊಟ್ಟ ಕೂಡಲೇ ಅಲ್ಲೂ ಕೂಡ ಅವರು ಸುಪ್ರೀಂ ಕೋರ್ಟ್ ಇಂಟರ್ಫೇರ್ ಆಗುವಂತ ಸಾಧ್ಯತೆಗಳು ಹೆಚ್ಚಿಗೆನೇ ಇದಾವೆ. ಸುಕನ್ಯಾ. ಎಸ್, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ಈಗ ಆಲ್ರೆಡಿ ತಮಿಳುನಾಡು ರಾಜಕೀಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ರಾಂತಿ ಕೂಡ ಶುರುವಾಗ್ತಾ ಇರುವಂಥದ್ದು. ತಮಿಳುನಾಡಿನಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಒಂದ್ ಕಡೆನಲ್ಲಿ ಶುರುವಾಗಿದ್ರೆ AIADMK ನಲ್ಲಿ 2 ಬಣ ಕೂಡ ಕ್ರಿಯೇಟ್ ಆಗಿರುವಂಥದ್ದು. ಹಾಗಾಗಿ ಇದೀಗ ದಳಪತಿ ವಿಜಯ್ ಅವರಿಗೆ ಪ್ರಕಾಶ್ ರಾಜ್ ಕೂಡ ಸಾಥನ್ನ ಕೊಡ್ತಾ ಇದ್ರು. ಅತಿ ದೊಡ್ಡ ಪಕ್ಷವಾದ ಟಿವಿಕೆಗೆ ನಮ್ಮ ಬೆಂಬಲ, ದಳಪತಿ ವಿಜಯ್ಗೆ ಬೆಂಬಲವನ್ನ ಘೋಷಿಸಿದೆ ವಿಸಿಕೆ. 2 ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ವಿಸಿಕೆ ಪಕ್ಷ ವಿಜಯ್ಗೆ ಬೆಂಬಲವನ್ನ ಘೋಷಿಸಿದ್ದಾರೆ ವಿಸಿಕೆ ಮುಖಂಡ. ಟಿವಿಕೆ ಬೆಂಬಲ ಕೇಳಿದ, ಅದರ ಬಗ್ಗೆ ಚರ್ಚಿಸುತ್ತೇವೆ, ಬೇಕೆಂದೇ ರಾಜ್ಯದಲ್ಲಿ ಗೊಂದಲ ಸೃಷ್ಟಿಯಾಗ್ತಾ ಇದೆ. ವಿಸಿಕೆ ಸಂಸದ ತಿರುಮಾವಳವನ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅತಿ ದೊಡ್ಡ ಪಕ್ಷವಾದ ಟಿವಿಕೆಗೆ ನಮ್ಮ ಬೆಂಬಲವಿದೆ, ದಳಪತಿ ವಿಜಯ್ಗೆ ಬೆಂಬಲವನ್ನ ಘೋಷಿಸಿದ್ದಾರೆ ವಿಸಿಕೆ. 2 ಕ್ಷೇತ್ರಗಳಲ್ಲಿ ಗೆದ್ದಿದ್ರು, ಇದೀಗ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಬೆಂಬಲವನ್ನ ಘೋಷಣೆ ಮಾಡಿರುವಂತದ್ದು. ವಿಸಿಕೆ ಮುಖಂಡ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದೆ. ಟಿವಿಕೆ ಬೆಂಬಲ ಕೇಳಿದೆ, ಅದರ ಬಗ್ಗೆ ಚರ್ಚಿಸುತ್ತೇವೆ ಅಂತ ಕೂಡ ಹೇಳಿರುವಂತದ್ದು. ಇದೇ ಸಂದರ್ಭದಲ್ಲಿ ಬೆಂಬಲವನ್ನ ವಿಸಿಕೆ ಮುಖಂಡ ಇದೀಗ ಘೋಷಿಸಿದ್ದಾರೆ. எனவே உயர்நிலை குழு கூட்டத்தை நாங்கள் கூட்ட இருக்கிறோம். அதிகாரப்பூர்வமாக எப்போது என்று இன்றைக்கு அறிவிப்போம். காட்டுமன்னார் கோயிலில் வேட்பு அறிவிக்கும் போது தேர்தல் முடிவுக்கு ஒரு அசாதாரண சூழ்நிலை நிலவும் சொல்லி கணிச்சிருந்தீங்க, அது சரியாக நடந்திருக்கு. இப்போ நீங்கள் அந்த வாபஸ் வாங்கினதை பற்றி எதாவது ஃபீல் பண்ணுறீங்களா சார்? அந்த வேட்பாளராக நீங்கள் இருந்தால் சரியாக இல்லை, அதெல்லாம் நான் அது ஒன்றும் ஃபீல் பண்ணல. அந்த நேரத்தில் அந்த முடிவு எடுத்தால் அது அந்த நேரத்தில் சரி, அவ்வளோதான். இப்போ பாரதிய ஜனதா கட்சி அல்லது அமித்ஷா, மோடி ஆகியோர் தமிழ்நாட்டு அரசியலுக்குள்
தலையீடு செய்து குழப்பத்தை உருவாக்கி கொண்டிருக்கிறார்கள். லார்ஜஸ்ட் பார்ட்டி, ஒரு தனி பெரும் கட்சியாக தமிழக வெற்றிக் கழகம் மக்களால் தேர்வு செய்யப்பட்டிருக்கிறது. எனவே அவரை பதவியேற்க அனுமதிக்க வேண்டும். அதுதான் அரசியலமைப்பு சட்டம் காட்டுகிற வழிகாட்டுதல். அவர் ஆதரவு கோரிய நிலையில் இன்னும் அது தொடர்பாக ஆளுநர் எந்த முடிவையும் எடுக்காமல் இங்கே குழப்பம் உருவாவதற்கு இடம் கொடுக்கிறார். இது ஏற்புடையதல்ல. அடுத்து, தாவேகாவுக்கு ஆதரவு தெரிவிக்கக்கூடியவர்கள் யார் யார் என்ற பட்டியலை ஆளுநர் கோர முடியாது. உனக்கு யார் சப்போர்ட் பண்ணுறா, 118 கொண்டு வந்து என்கிட்ட ப்ரூவ் பண்ணிவிட்டு அப்புறம் நீங்கள் வந்து பதவி ஏற்புக்கு வாங்க அப்படின்லாம் சொல்ல முடியாது. அவரை நான் ஆட்சி அமைக்க அவர் கோருகிறார். ஏன்னா எனக்கு 108 இடங்கள், நான் வந்து லார்ஜஸ்ட் பார்ட்டியாக இருக்கிறேன் அப்படின்னு சொல்கிறார். அப்போ அவரை பதவியேற்க அனுமதிக்க வேண்டும். அவருக்கு வந்து அப்சல்யூட் மெஜாரிட்டி இருக்கா என்பதை சட்டமன்றத்தில் தான் அவர் நிரூபிக்க வேண்டும். சட்டமன்றத்தில் நிரூபிப்பதற்கு அவரை அனுமதிக்க வேண்டும். அவ்வாறு இல்லாமல் காலம் தாழ்த்துவதன் மூலம் பாரதிய ஜனதா கட்சி திரைமறைவில் தலையீடு செய்து குழப்பத்தை ஏற்படுத்துகிறது என்கிற ஐயத்தை உருவாக்கியிருக்கிறது. இது ஜனநாயகத்திற்கு ஏற்புடையதல்ல. எங்களை பொறுத்தவரையில் மக்கள் அளித்த தீர்ப்பின்படி விஜய் அவர்கள் முதல்வராக பதவியேற்பதுதான் சரி. அதற்கு நாங்கள் ஒருபோதும் இடையூறாக இருக்க மாட்டோம். ஏற்கனவே நீங்கள் சொல்லியிருக்கீங்க, சீமானும் விஜயும் ஆர்எஸ்எஸ் பெற்றெடுத்த பிள்ளைகள்னு சொல்லியிருக்கீங்க. ஆர்எஸ்எஸ் பெற்றெடுத்த பிள்ளையான விஜய்க்கு வந்து நீங்கள் ஆதரவு கொடுக்க முடியுமா? அதற்கான சாத்தியக்கூறு சரியா இருக்குமா? ಅದಾವುದು ದಳಪತಿ ವಿಜಯ್ಗೆ ಬೆಂಬಲವನ್ನ ಘೋಷಿಸಿದ್ದಾಗಿ ಇದೀಗ ವಿಸಿಕೆ ಸಂಸದ ಹೇಳಿದ್ದಂಥದ್ದು. ತಿರುಮಾವಳವನ್ ಈ ಕುರಿತಾಗಿ ಮಾತನಾಡಿದ್ದಾರೆ. ಜೊತೆಯಲ್ಲಿ ವಿಜಯ್ ಅವರು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಂಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸ್ತಾ ಇದ್ದೇವೆ, ನಾವು ಚರ್ಚಿಸುತ್ತೇವೆ ಅಂತ ಕೂಡ ಹೇಳಿರುವಂಥದ್ದು.